ಬಳ್ಳಾರಿಯಲ್ಲಿ ಪಾಲಿಕೆ ಸದಸ್ಯ ಗಂಡನಿಂದ ವಂಚನೆ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಬಡವರಿಗೆ ಸೈಟ್ ಕೊಡಿಸೋದಾಗಿ ಹಣ ವಸೂಲಿ ಮಾಡಿದ್ದಾರಾ? ಕಾಂಗ್ರೆಸ್ ಪಾಲಿಕೆ ಸದಸ್ಯ ಗಂಡ ಇಲ್ಲಿ ಇನ್ವಾಲ್ವ್ ಆಗಿರುವಂತಹ ಆರೋಪ ಕೇಳಿ ಬರ್ತಿದೆ. ಬಡವರಿಗೆ ಸೈಟ್ ಕೊಡಿಸ್ತೀವಿ ಅಂತ ಹೇಳಿಕೊಂಡು ಹಣ ವಸೂಲಿ ಮಾಡಿದ್ದಾರಂತೆ ಅನ್ನುವಂಥ ಆರೋಪ. ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಮಹಾದೇವಿಯ ಪತಿ ಶಿವರಾಜ್ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಿರೋದು. ಬಳ್ಳಾರಿಯ ಬೂದಿಹಾಳದಲ್ಲಿ ಜಾಗ ಒತ್ತುವರಿ ಮಾಡಲಾಗಿತ್ತು. 7.78 ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದು ಶಿವರಾಜ್. 1.50 ಲಕ್ಷಕ್ಕೆ 1.5 ಲಕ್ಷಕ್ಕೆ ಒಂದರಂತೆ ಸೈಟ್ ಅನ್ನ ಇದೇ ಶಿವರಾಜ್ ಕೊಟ್ಟಿರೋದು. ಅಂದ್ರೆ ಈತ ಒತ್ತುವರಿ ಮಾಡಿರುವಂತದ್ದೇ ಸರ್ಕಾರಿ ಜಾಗ, ಅದನ್ನ 1.5 ಲಕ್ಷಕ್ಕೆ ಒಂದು ಸೈಟ್ ನಂತೆ ನೀಡ್ತಾ ಇದ್ದಂತೆ ಈತ ಶಿವರಾಜ್. ಸೈಟ್ ಹಂಚಿಕೆ ಬಳಿಕ ಜಿಲ್ಲಾಡಳಿತದಿಂದ ಜಾಗ ತೆರವು ಆಗಿದೆ. ಮನೆ ಹಣ ಎರಡನ್ನ ಕಳ್ಕೊಂಡಿದ್ದಾರೆ ಜನರು. ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್ಕಾರಿ ಜಾಗ ಅಂತ ಗುರುತಿಸಲಾಗುತ್ತೆ. ಸರ್ಕಾರಿ ಜಾಗ ಅಂತ ಗೊತ್ತಾದ ಮೇಲೆ ಒತ್ತುವರಿ ತೆರವು ಮಾಡುವಂತ ಕೆಲಸಗಳು ಕೂಡ ಜಿಲ್ಲಾಡಳಿತದಿಂದ ಆಗಿದೆ. ಸೊ ಒಟ್ಟು 7ಕ್ಕೂ ಹೆಚ್ಚು ಎಕರೆ ಪ್ರದೇಶ ಅದು. ಸೊ ಅದನ್ನೀಗ ಒತ್ತುವರಿ ಮಾಡಲಾಗಿದೆಯಲ್ಲ, ಯಾರು ಈ ಶಿವರಾಜ್ ಜೊತೆಗೆ ಈ ಜಾಗವನ್ನ ಈ ಸೈಟ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ರು ನೋಡಿ, ಅವ್ರೀಗ ಒಂದ್ ಕಡೆ ಮನೇನೂ ಇಲ್ಲ, ಒಂದ್ ಕಡೆ ಸೈಟೂ ಇಲ್ಲ, ಈ ಕಡೆ ಚಿನ್ನಾಭರಣ ಮಾರಿ ದುಡ್ಡನ್ನ ಕೊಟ್ಟಿದ್ದೀವಿ, ಆ ದುಡ್ಡು ಕೂಡ ಇಲ್ಲ ಅನ್ನಂತ ಕಣ್ಣೀರನ್ನ ಹಾಕೋಕ್ ಶುರು ಮಾಡಿಬಿಟ್ಟಿದ್ದಾರೆ. ಮನೆ ಹಣ ಎರಡನ್ನ ಕಳ್ಕೊಂಡು ಜನ ಕಣ್ಣೀರು ಹಾಕ್ತಾ ಇರೋದು. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮನೆಯನ್ನ ಕಟ್ಟಿದ್ವಿ, ಸಾಲ ಇನ್ನೂ ಕೂಡ ತೀರಿಲ್ಲ, ಆಗ್ಲೇ ನಮ್ಮ ಮನೆಯನ್ನ ಕೆಡವು ಹಾಕಿದ್ದಾರೆ. ಶಿವರಾಜ್ ಅವರಿಗೆ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಜನರು ಕಣ್ಣೀರು ಹಾಕ್ತಿರುವಂಥದ್ದು. ಪಾಲಿಕೆ ಸದಸ್ಯೆಯ ಪತಿ ಶಿವರಾಜ್ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಈಗ ಮನೆ ಕಳ್ಕೊಂಡವರಂತ ಆರೋಪ, ಆ ಜನರ ಆರೋಪ ಇದು. ಸೈಟ್ ಕೊಡಿಸ್ತೀವಿ ಅಂತ ಹೇಳ್ಕೊಂಡು ಹಣ ಪಡ್ಕೊಂಡು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಆ ಜಾಗದಲ್ಲಿ 1.5 ಲಕ್ಷ ಹಣ ಪಡ್ಕೊಂಡು ಒಂದೊಂದು ಸೈಟ್ನ ಒಬ್ಬೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ ಈತ ಶಿವರಾಜ್ ಅನ್ನುವಂಥ ವ್ಯಕ್ತಿ. ಪಾಲಿಕೆ ಸದಸ್ಯ ಪತಿ ಈತ. ಸೊ ಈಗ ಏನಾಗಿದೆ, ಆ ಜಾಗ ಸರ್ಕಾರದ್ದು ಅನ್ನುವಂಥದ್ದು ಗುರುತು ಮಾಡಿದ ತಕ್ಷಣ ಜಿಲ್ಲಾಡಳಿತ ಏನು ಮಾಡುತ್ತೆ, ತೆರವು ಮಾಡುವಂಥ ಕೆಲಸ ಮಾಡಿದೆ. ಸೊ ತೆರವು ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸಾಲ ಸೂಲ ಮಾಡಿಕೊಂಡು ಆ ಜಮೀನಲ್ಲಿ ಮನೆಯನ್ನ ಕಟ್ಟಿರ್ತಾರೆ. ಆ ಮನೆ ಕಟ್ಟಿ ಈಗ ಮನೆಯನ್ನ ಕಳ್ಕೊಂಡವರು ಕಣ್ಣೀರು ಹಾಕ್ತಾ ಇರುವಂಥದ್ದು. 7.78 ಎಕರೆ ಸರ್ಕಾರಿ ಜಾಗವನ್ನ ಇದೇ ಶಿವರಾಜ್ ಅನ್ನುವಾತ ಒತ್ತುವರಿ ಮಾಡಿಕೊಂಡಿದ್ದ. ಆ ಒಂದು 7.78 ಎಕರೆ ಜಮೀನಲ್ಲಿ 1.5 ಲಕ್ಷಕ್ಕೆ ಒಂದರಂತೆ ಸೈಟ್ ಅನ್ನ ಶಿವರಾಜ್ ನೀಡಿರ್ತಾನೆ. ಯಾಕಂದ್ರೆ ಇಷ್ಟು ಕಮ್ಮಿ ದುಡ್ಡಿಗೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿರುವಂಥದ್ದು, ಕೊಟ್ರೆ ಸಾಕು ಜನರಿಗೆ ಗೊತ್ತಾಗಲ್ಲ ಅಂತ ಹೇಳ್ಕೊಂಡು ಫೂಲ್ ಮಾಡಿದ್ದಾನೆ ಅನ್ನುವಂಥ ಆರೋಪ. ಸೈಟ್ ಹಂಚಿದ ಬಳಿಕ ಜಿಲ್ಲಾಡಳಿತದಿಂದ ಜಾಗ ತೆರವಾಗಿದೆ. ಆ ಜಾಗದಲ್ಲಿ ಕಟ್ಟಿರುವಂತಹ ಮನೆ, ಕಾಂಪೌಂಡ್ ಎಲ್ಲವನ್ನು ಕೂಡ ತೆರವು ಮಾಡಿದ್ದಾರೆ. ಬಟ್ ಜನರಿಗೆ ಗೊತ್ತಿತ್ತ ಅದು ಸರ್ಕಾರಿ ಜಾಗ, ಅದನ್ನು ಒತ್ತುವರಿ ಮಾಡಿ ಈತ ನಮಗೆ ಸೇಲ್ ಮಾಡಿದ್ದಾನೆ ಅಂತ. ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಈಗ ಮೋಸ ಹೋಗ್ಬಿಟ್ಟಿದ್ದಾರೆ, ವಂಚನೆಗೆ ಒಳಗಾಗ್ಬಿಟ್ಟಿದ್ದಾರೆ. ಈಗ ಜಿಲ್ಲಾಡಳಿತ ತನ್ನ ಕಡೆಯಿಂದ ಏನು ಕ್ರಮ ಆಗಬೇಕು ಅದನ್ನ ಕ್ರಮ ತೆಗೆದುಕೊಂಡಿದೆ, ಒತ್ತುವರಿ ಮಾಡುವಂತ ಕೆಲಸ ಮಾಡಿದೆ. ಬಟ್ ಜನರೀಗ ಕಣ್ಣೀರು ಹಾಕ್ತಾ ಇದ್ದಾರೆ, ಜಾಗ ಆಸ್ ವೆಲ್ ಆಸ್ ದುಡ್ಡನ್ನ ಕಳ್ಕೊಂಡು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗ ಆ ವಂಚನೆಗೆ ಒಳಗಾದ ಜನರು ಯಾವಾಗ ಈ ಜಾಗವನ್ನ ಪರ್ಚೇಸ್ ಮಾಡ್ತಾರೆ ನೋಡಿ, ಆವಾಗ ಶಿವರಾಜ್ ಏನ್ ಹೇಳಿ ಈ ಜಾಗವನ್ನ ಮಾರಿದ್ನಂತೆ? ಜನರಿಗೆ ಇದು ಐಡಿಯಾ ಇಲ್ವಾ ಸರ್ಕಾರಿ ಜಾಗ ಅನ್ನುವಂಥದ್ದು? ಖಂಡಿತ ಕಳೆದ 1 ತಿಂಗಳಿಂದ ಕೂಡ ಬಳ್ಳಾರಿ ನಗರ ವ್ಯಾಪ್ತಿಯಲ್ಲಿ ಕೂಡ ಅಕ್ರಮವಾಗಿ ಯಾರು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅದನ್ನ ತೆರವುಗೊಳಿಸತಕ್ಕಂಥ ಕಾರ್ಯ ಕಳೆದ 1 ತಿಂಗಳಿಂದ ಕೂಡ ನಿರಂತರವಾಗಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಆ ಭಾಗ ಕೂಡ ಇವತ್ತು ಬಳ್ಳಾರಿಯ 7ನೇ ವಾರ್ಡಿನ ಅಂದ್ರೆ ಬೂದಿಹಾಳದಲ್ಲಿ ಇರ್ತಕ್ಕಂಥ ಸುಮಾರು 7 ಎಕರೆ 78 ಸೆಂಟ್ಸ್ ಭೂಮಿಯನ್ನ ಕೂಡ ಕಾರ್ಪೊರೇಟರ್ ಪತಿಯಾಗಿರ್ತಕ್ಕಂಥ ಶಿವರಾಜ್ ಅವರು ಒಂದು ಒತ್ತುವರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒತ್ತುವರಿ ಮಾಡ್ಕೊಂಡಿದ್ದು ಮಾತ್ರ ಅಲ್ಲ, ಅದನ್ನ ಲೇಔಟ್ ಮಾಡಿ ಜನರಿಗೆ, ಬಡ ಜನರಿಗೆ ಮಾರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದು 1 ಲಕ್ಷ, 1.5 ಲಕ್ಷ, 2 ಲಕ್ಷಕ್ಕೆ ಸುಮಾರು 40 ರಿಂದ 50 ಜನರಿಗೆ ಕೂಡ, ಬಡ ಜನರಿಗೆ ಮಾರಾಟ ಮಾಡಿಕೊಂಡಿರ್ತಕ್ಕಂಥದ್ದು. ಅಥವಾ ಯಾವುದೇ ಒಂದು ದಾಖಲಾತಿಗಳನ್ನು ಕೂಡ ಅವರಿಗೆ ಕೊಟ್ಟಿಲ್ಲ. ಯಾಕೆಂತಂದ್ರೆ ಅದು ಸರ್ಕಾರಿ ಭೂಮಿ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರಿಂದ ಯಾವುದೇ ದಾಖಲಾತಿಗಳು ಕೊಡದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಆಧಾರವಾಗಿ ಹಣ ಕೊಡ್ತಕ್ಕಂಥ ದುಡ್ಡನ್ನು ಕೂಡ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಈತ ಯಾವ ರೀತಿಯಾಗಿ ಜನರಿಗೆ ವಂಚನೆ ಮಾಡ್ತಾನೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈತನ ಪತ್ನಿ ಹಿಂದೆ ಕೂಡ ಒಂದು ಡೆಪ್ಟಿ ಮೇಯರ್ ಆಗಿ ಕೂಡ ಉಮಾದೇವಿ ಕೆಲಸ ಕೂಡ ಮಾಡಿದ್ರು. ಇವರು ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ 7ನೇ ವಾರ್ಡಿನ ಉಮಾದೇವಿ ಏನಿದ್ದಾರೆ ಅವರ ಪತಿಯಾಗಿರ್ತಕ್ಕಂಥ ಶಿವರಾಜ್ ಈ ರೀತಿಯಾಗಿ ಜನರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಯಾವಾಗ
ಮತ್ತೆ ಇವತ್ತು ಈ ಒಂದು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಭೂಮಿಯನ್ನ ಜಿಲ್ಲಾಡಳಿತ ಯಾವಾಗ ತೆರವು ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಜನರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಇದು ಸರ್ಕಾರಿ ಜಮೀನು ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಜನರಿಗೆ ಈಗ ದುಡ್ಡು ಇಲ್ಲ, ಸೈಟ್ ಕೂಡ ಇಲ್ದಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು, ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮಹಿಳೆಯರು ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಯಾಕೆಂತಂದ್ರೆ ಈತ ಕಡಿಮೆ ದುಡ್ಡು ಅಂದ್ರೆ 1.5 ಲಕ್ಷ 2 ಲಕ್ಷಕ್ಕೆ ಸೈಟ್ ಕೊಡ್ತೇನೆ ಅಂತ ಆಸೆ ಹುಡಿಸಿ ಜನರು ಕೂಡ ಜನರ ಬಳಿ ಹಣವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ನಮ್ದೇ ಸರ್ಕಾರ ಇದೆ, ನಮ್ದೇ ಕಾರ್ಪೊರೇಷನ್ ಇದೆ, ಆ ನಿಟ್ಟಿನಲ್ಲಿ ಯಾರು ಕೂಡ ನಿಮ್ಗೆ ಏನು ಮಾಡಲ್ಲ, ನೀವು ಆ ಜಾಗದಲ್ಲಿ ಮನೆ ಕಟ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಈತ ಹಣವನ್ನ ಪಡೆದ ಆರೋಪಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಜನ ಈಗ ಒಂದ್ ಕಡೆ ಸೈಟ್ ಕೂಡ ಇಲ್ದ ಹಣ ಇಲ್ದೇ ಪರಿತಪಿಸಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈತ ಈ ರೀತಿಯಾಗಿ ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈತನ ವಿರುದ್ಧ ಇದುವರೆಗೂ ಕೂಡ ಜಿಲ್ಲಾಡಳಿತ ಯಾವುದೇ ಕ್ರಮಕ್ಕೆ ಕೂಡ ಮುಂದಾಗಿಲ್ಲ. ಈಗ ಜನರು ಯಾವ ರೀತಿ ಅಂದ್ರೆ ಪೊಲೀಸರಿಗೆ ದೂರು ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಮಧ್ಯಮ ಮತ್ತು ಬಡ ವರ್ಗದ ಜನರೇ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ನಾವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ. ಬಸವರಾಜ್, ಈಗ ಒಂದು ಸರ್ಕಾರಿ ಜಾಗ, ಅದು ಡಾಕ್ಯುಮೆಂಟ್ ಅಲ್ಲಿ ಸರ್ಕಾರಿ ಜಾಗ ಅಂತಾನೆ ಇರುತ್ತೆ, ಬಟ್ ಒಬ್ಬರಿಗೆ ಅದನ್ನ ಸೇಲ್ ಮಾಡುವಂತ ಸಂದರ್ಭದಲ್ಲಿ ಈತ ಡಾಕ್ಯುಮೆಂಟ್ ಏನಂತ ಕೊಟ್ಟಿದ್ದಂತೆ ಆ ಜನರಿಗೆ, ಅದ್ರ ಜೊತೆಗೆ ಡಾಕ್ಯುಮೆಂಟ್ ಏನಾದ್ರು ಫೋರ್ಜರಿ ಮಾಡಿದ್ನ ಹೇಗೆ? ಈತ ಯಾವುದೇ ದಾಖಲಾತಿಗಳನ್ನ ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಅವರಿಗೆ ಕೆಲವೊಂದು ಬಾಂಡ್ಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ಹಕ್ಕುಪತ್ರವನ್ನ ಕೂಡ ಕೊಟ್ಟಿಲ್ಲ. ಯಾಕೆಂತಂದ್ರೆ ಇದು ಸರ್ಕಾರಿ ಜಮೀನಾಗಿರ್ತಕ್ಕಂಥದ್ದು. ಸರ್ಕಾರಿ ಜಮೀನನ್ನ ಈತ ಲೇಔಟ್ ಮಾದರಿಯಲ್ಲಿ ಮಾಡಿ ಅವರಿಗೆ 20, 30, 40 ಸುತ್ತಳತೆಯ ಒಂದು ನಿವೇಶನವನ್ನ ಕೂಡ ಜನರಿಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜನರಿಗೆ ಕೂಡ ಕಡಿಮೆ ಒಂದು ದುಡ್ಡಿನಲ್ಲಿ ಸೈಟ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಈತನಿಂದ ಯಾವುದೇ ಒಂದು ದಾಖಲಾತಿಯನ್ನು ಕೂಡ ಪಡೆದಿಲ್ಲ. ಜನರು ಕೂಡ ಈತನ ಬಳಿ ದಾಖಲಾತಿಗಳನ್ನ ಕೇಳಿದಾಗ ಕೂಡ ನಾನು ಮುಂದಿನ ದಿನಗಳಲ್ಲಿ ದಾಖಲಾತಿಯನ್ನ ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕೂಡ ಜನರಿಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮ್ದೇ ಸರ್ಕಾರ ಇದೆ, ಕಾರ್ಪೊರೇಷನ್ ಅಲ್ಲಿ ಕೂಡ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಕಾರ್ಪೊರೇಷನ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೆ ಯಾರು ಕೂಡ ಪ್ರಶ್ನೆ ಮಾಡಲ್ಲ, ಯಾವ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಲ್ಲ. ನಿಮಗೆ ಈ ಒಂದು ನಿವೇಶನ ಪಡೆದು ಇದರಲ್ಲಿ ನೀವು ಮನೆಯನ್ನ ಕೂಡ ಕಟ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಜನರಿಗೆ ಭರವಸೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜನರು ಕೂಡ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅಲ್ಲಿನ ಡಿಸಿ ಆಗಿರುವಂತಹ ನಾಗೇಂದ್ರ ಪ್ರಸಾದ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಕಾಂಗ್ರೆಸ್ ಕಾರ್ಪೊರೇಟರ್ ಪತಿ ಶಿವರಾಜ್ ಅನ್ನೋರು ಜನರಿಗೆ ವಂಚನೆ ಮಾಡಿದ್ದಾರಂತೆ. ಈ ಪ್ರಕರಣ ನಿಮ್ಮ ಬೆಳಕಿಗೆ ಬಂದಿದ್ಯಾ, ಹೇಗೆ ನಿಮ್ ಗಮನಕ್ಕೆ ಬಂದಿದ್ಯಾ? ಮೇಡಮ್, ಈಗ ಬಳ್ಳಾರಿಯಲ್ಲಿ ಜಿಲ್ಲಾಡಳಿತ ವತಿಯಿಂದ ಸರ್ಕಾರಿ ಜಮೀನು ಎಲ್ಲೆಲ್ಲಿ ಅತಿಕ್ರಮಣ ಆಗಿದೆ ಅದನ್ನ ಗುರುತಿಸಿಕೊಂಡು ಅದನ್ನ ತೆರವು ಮಾಡೋದಕ್ಕೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿದೀವಿ. ಈಗ ಸತತವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ವಿ. ನಿನ್ನೆ ಪಾತ್ರಬೂದಿಹಾಳಲ್ಲಿ ನಮ್ಮ ಸರ್ಕಾರಕ್ಕೆ ಸೇರಿದ ಪರಂಬೋಕು, ಗವರ್ಮೆಂಟ್ ಪರಂಬೋಕು ಇದೆ, ಇದರಲ್ಲಿ ಒಂದು ಲೇಔಟ್ ಫಾರ್ಮ್ ಮಾಡಿ ನಿವೇಶನವನ್ನ ಕೆಲವು ವ್ಯಕ್ತಿಗಳಿಗೆ ಹಂಚಿಕೆ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿತ್ತು. ಅದನ್ನ ನಾವು ನಿನ್ನೆ ಹೋಗಿ ತೆರವು ಮಾಡಿದ್ದೇವೆ. ಅಲ್ಲ ಸರ್, ಒಟ್ಟು ಎಷ್ಟು ಎಕರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಈತ ಲೇಔಟ್ ಅನ್ನ ನಿರ್ಮಾಣ ಮಾಡಿದ್ದ ಅಂತ? 7 ಎಕರೆ 87 ಸೆಂಟ್ಸ್ ಇದೆ. ಒಟ್ಟು ಎಷ್ಟು ಜನರಿಗೆ ಅದು ಮಾರಾಟ ಆಗಿತ್ತು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ನಮ್ಮ ಸ್ಥಳೀಯ ತನಿಖೆ ಪ್ರಕಾರ 43 ವ್ಯಕ್ತಿಗಳು ಅಂತ ಈಗ ನಮ್ಗೆ ಬೆಳಕಿಗೆ ಬಂದಿದೆ. ಈ ಕುರಿತು ಇನ್ನೂ ನಾವು ತನಿಖೆ ಮಾಡಬೇಕಿದೆ. ಈಗ ತಹಸೀಲ್ದಾರ್ ಈ ದಿವಸ ಪೊಲೀಸ್ ಕಂಪ್ಲೇಂಟ್ ಕೂಡ ಒಂದು ಅತಿಕ್ರಮಣದ ವಿರುದ್ಧ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಕಾರ್ಪೊರೇಟರ್ ಪತಿಯೊಬ್ಬ ಅಂದ್ರೆ ತನ್ನ ಪತ್ನಿಯ ಒಂದು ಶಕ್ತಿಯನ್ನ ಮುಂದಿಡ್ಕೊಂಡು ಈ ರೀತಿ ಮಿಸ್ಯೂಸ್ ಮಾಡುವಂಥದ್ದು ನಿಜವಾಗ್ಲೂ ತಪ್ಪಿನ ವಿಚಾರ. ಕಾನೂನು ಹೋರಾಟ ಯಾವ ರೀತಿ ಇರಬಹುದು, ಯಾವ ರೀತಿ ಕ್ರಮ ನೀವು ತೆಗೆದುಕೊಳ್ತೀರಾ ಅವರ ವಿರುದ್ಧವಾಗಿ ಅಂತ? ಖಂಡಿತವಾಗಿಯೂ ನಾವು ಈ ಭೂ ಕಬಳಿಕೆ ವಿರುದ್ಧ ನಮ್ಮ ಕರ್ನಾಟಕ ನಮ್ಮ ಆಕ್ಟ್ ಪ್ರಕಾರ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ನಾವು ಅತಿಕ್ರಮಣದ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಸಂಬಂಧಪಟ್ಟವರು ಯಾರಿದ್ದಾರೆ ತನಿಖೆಯಲ್ಲಿ ಬೆಳಕಿಗೆ ಬರ್ತಾರೆ ಅವ್ರ ವಿರುದ್ಧ ಖಂಡಿತವಾಗಿಯೂ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಅಂದ್ರೆ ಈ ಒಂದು ಲೇಔಟ್ ನಿರ್ಮಾಣದಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ಶಿವರಾಜ್ ಅನ್ನುವಂಥದ್ದೇ ನಿಮ್ಮ ಗಮನಕ್ಕೆ ಬಂದಿದ್ಯಾ? ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಎಲ್ಲ ಪ್ರಕರಣ ಏನಿದೆ ಅದು ತನಿಖೆಯಿಂದ ಹೊರಗೆ ತರಬೇಕು. ಇದರಿಂದ ಯಾರಿದ್ದಾರೆ, ಇನ್ನೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ವಾ ಸರ್? ಲೇಔಟ್ ನ ನಿರ್ಮಾಣ ಮಾಡಿದಂಥವ್ರು ಯಾರು, ಜನರಿಗೆ ಸೇಲ್ ಮಾಡುವಂತದ್ದು ವ್ಯಕ್ತಿಗಳು ಯಾರು ಅಂತ? ಸ್ಥಳೀಯ ವ್ಯಕ್ತಿಗಳು ಕೆಲವು ಹೆಸರನ್ನ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ಥಳೀಯ ವ್ಯಕ್ತಿಗಳಿಗೆ ಕೂಡ ನಾವು ಹೇಳಿದ್ದೇವೆ, ನೀವು ಕೂಡ ಪೊಲೀಸಲ್ಲಿ ಒಂದು ಕಂಪ್ಲೇಂಟ್ ದಾಖಲು ಮಾಡಿ ಅಂತ. ಸೊ ಪ್ರತ್ಯೇಕವಾಗಿ ನಾವು ಭೂ ಕಬಳಿಕೆ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡ್ತೇವೆ. ಅಲ್ಲಿಯೂ ಕೂಡ ಆ ವ್ಯಕ್ತಿ ಯಾರು ಏನು ಅಂತ ಒಂದು ತನಿಖೆಯಲ್ಲಿ ಬಹಿರಂಗ ಆಗುತ್ತೆ.
ಸೊ ಆದಷ್ಟು ಬೇಗ ಫಾಲೋ ಅಪ್ ಮಾಡ್ತಾ ಹೋಗಿ, ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವರು ಪೇಪರ್ ಕೂಡ ವರ್ಕ್ ಮಾಡ್ಕೊಳ್ದೆ ದುಡ್ಡನ್ನು ಇನ್ವಾಲ್ವ್ ಮಾಡಿಬಿಟ್ಟು ದುಡ್ಡನ್ನು ಕೊಟ್ಬಿಟ್ಟು ಮೋಸ ಹೋಗ್ಬಿಟ್ಟಿದ್ದಾರೆ. ಅವ್ರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದಿದೆ. ಸೊ ಸದ್ಯದ ಪರಿಸ್ಥಿತಿ ಇದು. ಅಲ್ಲಿ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿಲ್ಲ ಅಂತ DC ಹೇಳ್ತಿದ್ದಾರೆ. ಅಂತಂದರೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಅದ್ರ ಜೊತೆಗೆ ಶಿವರಾಜ್ ಎಂಬಾತ ಇಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರುವಂಥದ್ದು, ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡುವಂಥ ಕೆಲಸ ಮಾಡ್ತೀವಿ. ಅತಿಕ್ರಮಣದ ವಿಚಾರದಲ್ಲಿ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು DC ಅವರು ಕೂಡ, ನಾಗೇಂದ್ರ DC ನಮ್ಮ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ.